ಇವತ್ತು ಮನಮೋಹನ್ ಸಿಂಗ್ ಅವರು ಸರ್ಕಾರ ಇದ್ದಾಗ ಇವತ್ತು ಜನರು ಗೂಡೆ ಹೋಗ್ಬಾರ್ದು. ಹೈದರಾಬಾದ್ ಕರ್ನಾಟಕದಲ್ಲೇ ಹೆಚ್ಚಿನ ಗೂಡೆ ಹೋಗ್ತಕ್ಕಂಥ ಜನ. ಯಾಕಂದ್ರೆ ಪ್ರತಿ ಸಲ ನಾವು ಇಲ್ಲಿಂದ ಜೋಳ ಸಜ್ಜಿ ನಮ್ಮ ಹತ್ರ ಏನದ ಅದು ಕಟ್ಕೊಂಡು ಹೋಗಿ 3-4 ತಿಂಗಳವನ್ನು ಮತ್ತು ನಾವು ಬೆಂಗಳೂರಿನಲ್ಲೇ ಮೈಸೂರಿನಲ್ಲೇ ಎಲ್ಲೆಲ್ಲೂ ಹೈದರಾಬಾದ್ ಕಡೆ ಬೇರೆ ಬೇರೆ ಕಡೆ ಹೋಗಿ ದುಡಿದು ಮತ್ತೆ 3-4 ತಿಂಗಳ ನಂತರ ಬರೋದು, ಮತ್ತೆ ಇಲ್ಲಿಗೆ ನಾವು ವಾಸ ಮಾಡಿ ಮತ್ತೆ ಬಿತ್ತೋದು ಬೆಳೆಯೋದು ಇಂತ ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನು ಆದಾಗ ಇವತ್ತು ಕೇಂದ್ರ ಸರ್ಕಾರ ಅವತ್ತಿನ ಮನಮೋಹನ್ ಸಿಂಗ್ ಸರ್ಕಾರ ಅರ್ಥಶಾಸ್ತ್ರದಲ್ಲಿ ಒಂದು ಬಹಳ ತಜ್ಞರು ಅಂತ ಮನಮೋಹನ್ ಸಿಂಗ್ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ಉದ್ಯೋಗ ಖಾತ್ರಿ ಅಂತಕ್ಕಂಥ ಒಂದು ಯೋಜನೆ ತಗೊಂಡ್ಬಂದ್ರು. ಪ್ರತಿ ಒಂದು ಊರಿನಲ್ಲೇ ಒಂದು ವರ್ಷಕ್ಕೆ 100 ದಿವಸ ಅವ್ರಿಗೆ ಒಂದು ಕೆಲಸ ಕೊಡಬೇಕು ಅಂತಕ್ಕಂಥ ಕಾನೂನನ್ನು ತರುವ ಮೂಲಕ ಇವತ್ತು ಜನರು ದುಡಿದೇ ಇರಲಿ. ಅದಕ್ಕೆ ಏನಾಯ್ತಪ್ಪ ಅಂದ್ರೆ ಜನರು ದುಡ್ಕೊಂತಂದು ಊರಲ್ಲೇ ನೆಮ್ಮದಿಯಿಂದ ಇರಲಿ ಅಂತಕ್ಕಂಥ ಒಂದು ಕಾನೂನು ತಂದು NREG ಅಂತಕ್ಕಂಥ ಒಂದು ಯೋಜನೆ ತಂದ್ರು. ಇವತ್ತು ಬಿಜೆಪಿ ಸರ್ಕಾರ ಇವತ್ತು 10 ವರ್ಷದಿಂದ ಅಧಿಕಾರಕ್ಕೆ ಬಂದ ಮೇಲೆ ಇದಕ್ಕೊಂದು ತಡೆಯಾಜ್ಞೆಯನ್ನು ನೀಡ್ಕಂತ ಬಂದ್ರು. ಅಂದ್ರೆ ಅಲ್ಲೇ ಹೋಗಿ GPS ಫೋಟೋ ಬೇಕು, ಅವ್ರ ಹಾಜರಾತಿ ಬೇಕು, ಅದು ಬೇಕು ಇದು ಬೇಕು ಅಂದ್ರೆ ಇದಕ್ಕೆ ಈ ನಮ್ಮ ಯೋಜನೆ ಕಾಂಗ್ರೆಸ್ ಸರ್ಕಾರದ ಯೋಜನೆ ಕ್ರಮೇಣವಾಗಿ ರದ್ದು ಮಾಡ್ಕೊಂತ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ತಗೊಂಡುಕೊಂಡು ಇವತ್ತು ಯಾವ ಮಟ್ಟಕ್ಕೆ ಬಂದ್ರಪ್ಪ ಅಂದ್ರೆ GPS ಫೋಟೋಗಳು ಬೇಕು, ಅದು ಬೇಕು ಅಂದ್ರೆ ಇದು ಎಲ್ಲದು ಕಳಿಸ್ತಕ್ಕಂಥದ್ದು ಬಡವರು. ಇವತ್ತು ಕೂಲಿ ಕಾರ್ಮಿಕರಿಗೆ ಯಾರೋ ಶ್ರೀಮಂತರು ಉದ್ಯೋಗ ಖಾತ್ರಿಗೆ ಹೋಗೋದಿಲ್ಲ, ಬಡವರೇ ಇವತ್ತು ಕೂಲಿ ಕೆಲ್ಸಕ್ಕೆ ಹೋಗ್ತಾರ. ಆದ್ರೆ ಇವತ್ತು ಬಡವರ ಅನ್ನ ಕಳಿಸ್ತಕ್ಕಂಥ ಸರ್ಕಾರ ಏನಾದ್ರು ಇದ್ರೆ ಆದ್ರೆ ಕೇಂದ್ರ ಸರ್ಕಾರ ಮೋದಿಯವರ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ತಮ್ಮ ಎಲ್ಲರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಮುಂದಿನ ದಿನಮಾನಗಳಲ್ಲಿ ಇವತ್ತು ಈ ದೇಶದಿಂದ ಮೋದಿ ಅವರಿಗೆ ನಾವು ತೊಲಗಿಸ್ಲಿಲ್ಲ ಅಂದ್ರೆ ನಮಗ ಇಲ್ಲಿಂದ ಅವರು ತೊಲಗಿಸ್ತಾರ ಅಂತಕ್ಕಂಥದ್ದು ನಾವು ಬಹಳ ಎಚ್ಚರದಿಂದ ಇರಬೇಕಾಗ್ತೈತೆ. ಹೆಂಗಂದ್ರೆ ಜನರ ಮೈಂಡ್ ಹೆಂಗಾಗಿದೆಪ್ಪ ಅಂದ್ರೆ ಸಣ್ಣ ಸಣ್ಣ ಹುಡುಗರಿಗೆ ಇಡಬಿಟ್ಟರು ಅವರು. ಯಾಕಂದ್ರೆ ಪ್ರಜ್ಞೆ ಇರೋದಿಲ್ಲಲ್ಲ, ನಮ್ಮಂತ ಹಿರಿಯರಿಗೆ ಹಿಡಿದ್ರೆ ಅದ್ರ ಬಗ್ಗೆ ನಾವು ಪ್ರಜ್ಞೆ ಇದೆ, ನಾವು ಅದ್ರ ಪ್ರಶ್ನೆ ಮಾಡ್ತೀವಿ. ಸಣ್ಣ ಸಣ್ಣ ಹುಡುಗರಿಗೆ ಹಿಡಿದ್ಬಿಡೋದು. ಆ ಹುಡುಗರು ಏನಂತ ಅಂದ್ರೆ ಮೋದಿ ಇದ್ರೆ ದೇಶ ಉಳಿದೈತ್ರಿ ಅನ್ನೋದು ಇಲ್ಲ. ನಾರಾಯಣಪುರ ಡ್ಯಾಮ್ ಕಟ್ಟಿದ್ರೆ ಮೋದಿ, ಮಂಡ್ರಾಬಾದ್ ಡ್ಯಾಮ್ ಕಟ್ಟಿದ್ರು ಮೋದಿ, ಏರ್ಪೋರ್ಟ್ ಕಟ್ಟಿದ್ರು ಮೋದಿ, ಏನೇನೇನೇನೇನೇನೇನು ಮಾಡಿಲ್ಲ, ಏನು ಕಟ್ಟಿಲ್ಲ ಮಾಡಿಲ್ಲ ಏನಿಲ್ಲ. ಮೋದಿ ಮೋದಿ ಹುಡುಗರಿಗೆ ಬೆನ್ನತ್ತಿ ಬಿಟ್ಟ ಹುಡುಗ ತಗೊಂಡು ಆ ಹುಡುಗ ಏನಂತ ಮೋದಿ 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 ಮಾಡಿದ್ದಾರ ತೋರ್ಸಪ್ಪ ಅಂದ್ರೆ ಅದಕ್ಕೆ ಏನೇನೇನು ಉತ್ತರನಿಲ್ಲ ಅವ್ರ ಹತ್ರ. ಏನ್ರಿ ಮೋದಿ ಬೇಕು ನೋಡ್ರಿ, ಉತ್ತರ ಕೇಳಿದನ ಅಲ್ಲ ಮೋದಿ ಮಾಡಿದ್ದಾರೆ ಹೇಳಿ, ಎಲ್ಲ ಡ್ಯಾಮ್ ಕಟ್ಟಾನ ಅಥವಾ ಯಾವುದೋ ಒಂದು ಹೊಸ ರೈಲ್ವೆ ಮಾರ್ಗ ಮಾಡ್ಯಾನ ಅಥವಾ ಒಂದು ಹೊಸ ಏರ್ಪೋರ್ಟ್ ಮಾಡ್ಯಾನ ಅಥವಾ ಯಾವ್ದಾರ ಒಂದು ಮಾಡಿದ್ದಾರೆ ಕಾಂಗ್ರೆಸ್ ಅವರು ಮಾಡಿದ್ದಕ್ಕ ನಮ್ಮ ಮೋದಿ ಮೋದಿ ಮೋದಿ. ಆಮೇಲೆ ಹಿಂದೂ ಮುಸಲ್ಮಾನರು ಕಟ್ತಕ್ಕಂತ ಇವತ್ತು ಅದೇ ಲಾಲ್ ಕಿಲಾದಲ್ಲೇ ಧ್ವಜಾರೋಹಣ ಮಾಡಕ ದೇಶದ ಪ್ರಧಾನ ಮಂತ್ರಿ ಹೋಗ್ತಾರೆ. ಯಾರು ಕಟ್ಟಿದ್ರಪ್ಪ? ಮುಸಲ್ಮಾನರು ಕಟ್ಟಿದ್ರು, ಮುಸಲ್ಮಾನರು ರಾಜರು ಕಟ್ಟಿದ್ರು. ಇವತ್ತು ಇದಕ್ಕೆ ಹೋಗ್ರಿ, ಯಾವುದು ಆಗ್ರಾಕ್ಕೆ ಹೋಗ್ರಿ, ಆಗ್ರಾದಲ್ಲೇ ಮುಸಲ್ಮಾನರು ಕಟ್ಟೋದಕ್ಕೆ ಅದು ಫೀಸ್ ಮಾಡಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಇವತ್ತು ಸರ್ಕಾರ ಕೇಂದ್ರ ಸರ್ಕಾರ ವಸೂಲಿ ಮಾಡ್ತಾ ಇದೆ. ಏನೇನು ಕಟ್ಟಿದ್ದೆಲ್ಲರೂ ಬರೇ ಹಿಂದೂ ಮುಸ್ಲಿಮ್ ಬೇಡ, ಹಿಂದೂ ಮುಸ್ಲಿಮ್ ಏನೂ ಬೇಡ, ನಾವೆಲ್ಲರೂ ಅಣ್ತಮ್ಮರಾಗಿ ಇದ್ದೀವಿ. ಹಿಂದೂ ಮುಸಲ್ಮಾನರು ನಾವು ದೊಡ್ಡಪ್ಪ ಕಾಕ ಚಿಗಪ್ಪ ಅಂತಕ್ಕಂಥ ನಮ್ಮ ಬಾಂಧವ್ಯಗಳು ಬಹಳ ಚೆನ್ನಾಗಿದ್ದಾವೆ. ನಮ್ಮ ಬಾಂಧವ್ಯ ಹಾಳು ಮಾಡ್ತಕ್ಕಂಥ ವ್ಯವಸ್ಥೆ ಏನಾದರೂ ಮಾಡಿದ್ರೆ ಅದು ಬಿಜೆಪಿ ಅವರು ಅಂತಕ್ಕಂಥ ಮಾತುಗಳನ್ನು ಬೇರೆ ಇದೆ. ನಮ್ಮ ಮಾಜಿ ಶಾಸಕರು ಅಧಿಕಾರದಲ್ಲಿದ್ದಾಗ ಪದೇ ಪದೇ ಕ್ಷೇತ್ರದ ಶಾಸಕರು ಹೇಳ್ತಿದ್ರು, ಏನ್ ಸ್ವಾಮಿ 8 ದಿವಸಕ್ಕೊಮ್ಮೆ ನೀರು, ಏನ್ ಸ್ವಾಮಿ 15 ದಿವಸಕ್ಕೊಮ್ಮೆ ನೀರು, ಏನ್ ಸ್ವಾಮಿ ನೀರು ಬಂದ ಮೇಲೆ 1 ತಿಂಗಳಕ್ಕೊಮ್ಮೆ ನೀರು ಓಡಬೇಕಾವ ಬರೋರಿಗೆ. ಆದ್ರೆ ವ್ಯವಸ್ಥೆ ಏನಾಗಿದೆ ಅಂದ್ರೆ ಅದಕ್ಕೆ ಯಾರು ಹೇಳಲಿಕ್ಕೆ ಇಲ್ಲ. ಸ್ವಾಮಿ ಎಷ್ಟು ಚಂದ ಮಾತಾಡ್ತೀವಪ್ಪ, ನೀರು 1 ತಿಂಗಳಕ್ಕೊಮ್ಮೆ ಮುದಗಲಿ ನೀರು ಬರ್ತಾ ಇಲ್ಲ, ತಿಂಗಳಕ್ಕೊಮ್ಮೆ ಲಿಂಗಸೂರದಲ್ಲಿ ನೀರು ಬರ್ತಾ ಇಲ್ಲ. ಆದ್ರೆ ನಿಮ್ ಬಗ್ಗೆ ಮಾತನಾಡಿದ್ರೆ ಏನ್ ಮಾಡ್ತಾರ ಅನ್ನೋದು ಭಯ ಪಡ್ಕೊಂಡ್ಬಿಡ್ತಾರೆ ಜನ. ಹೆಂಗಂದ್ರೆ ನಾನು ನಿಮ್ ಜೊತೆಗೆ 10 ವರ್ಷ ಇರೋದ್ರಿಂದ ನನಗೇನು ಭಯ ಭೀತಿ ಇಲ್ಲ, ಅದ್ರ ಬಗ್ಗೆ ಏನು ಹೆದರಿಕೆ ಬೇಕಾಗಿಲ್ಲ. ಯಾವ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನು ಹೆದರ್ಬೇಕಾಗಿಲ್ಲ. ನಮ್ಮ ಜೊತೆಗೆ ಸದೃಢವಾಗಿ ನಮ್ಮ ಇವತ್ತು DS ಹುಲಿಯರವ್ರ ಜೊತೆಗಿದಾರ. ಮುಂದಿನ ದಿನಮಾನಗಳಲ್ಲಿ ಸಹ ಹಾಗೆ ಅವ್ರ ಜೊತೆಗೆ ನಾವು ಇರೋಣ, ಅವ್ರ ಕೈ ಬಲಪಡಿಸೋಣ. ಇವತ್ತು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.